ಮಹಾಕುಂಭಮೇಳಕ್ಕೂ ಕಾಲಿಟ್ಟಿದೆ ಕರ್ನಾಟಕದ ನಂದಿನಿ. ಮಹಾಕುಂಭದಲ್ಲಿ 9 ನಂದಿನಿ ಮಳಿಗೆಗಳ ಸ್ಥಾಪನೆಯಾಗಿದೆ. ಮಹಾಕುಂಭದಲ್ಲಿ ನಂದಿನಿ ಹಾಲಿಗೆ ಬಹುಬೇಡಿಕೆಯಂತೆ ಪ್ರತಿದಿನ ಲಕ್ಷಾಂತರ ಜನರಿಗೆ ಚಹಾ ನೀಡ್ತಾ ಇದೆ ಕೆಎಂಎಫ್. ರಿಪಬ್ಲಿಕ್ ಆಡದಲ್ಲಿ ನಂದಿನಿ ಬೂತ್ನಿಂದ ಪ್ರತ್ಯಕ್ಷ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಂದಿನಿ ಅನ್ನೋದು ಬರೀ ಬ್ರ್ಯಾಂಡ್ ಅಲ್ಲ, ಅದು ನಮ್ಮ ಅಸ್ಮಿತೆ, ನಮ್ಮ ಹೆಮ್ಮೆ. ಮಹಾಕುಂಭಮೇಳದಲ್ಲಿ ನಂದಿನಿ ಅಲ್ಲಿ ಬಹುಬೇಡಿಕೆಯ ಹಾಲು ಮತ್ತು ಕಾಫಿಗೆ ಫೇಮಸ್ ಆಗಿದೆಯಂತೆ. ಆ ಕುರಿತೊಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಕರ್ನಾಟಕದ ಕೆಎಂಎಫ್ನ ನಂದಿನಿ ಇವತ್ತು ವಿಶ್ವದ ಅತಿ ದೊಡ್ಡ ಹಾಲಿನ ಉತ್ಪನ್ನ ಮತ್ತೆ ಅತ್ಯುತ್ತಮವಾದಂಥ ಶುದ್ಧ ಹಾಲು. ಕೆಎಂಎಫ್ ರಾಷ್ಟ್ರ ರಾಜಧಾನಿ ದೆಹಲಿಗೂ ಕೂಡ ಕಾಲಿಟ್ಟಾಗಿದೆ. ಈಗ ಕೆಎಂಎಫ್ನ ನಂದಿನಿ ಹಾಲು ಪ್ರಯಾಗ್ರಾಜ್ನ ದೇವಭೂಮಿ ಮಹಾಕುಂಭಮೇಳಕ್ಕೂ ಕೂಡ ಕಾಲಿಟ್ಟಿದೆ. ಇಲ್ಲಿ ಕೆಎಂಎಫ್ನ ಮಳಿಗೆಗಳಿದ್ದಾವೆ. ಈ ಮಳಿಗೆಗಳನ್ನು ಒಂದ್ಸಲ ನೋಡಿ. ನಮ್ಮ ಕರ್ನಾಟಕದ ಹೆಮ್ಮೆಯ ಕೆಎಂಎಫ್ ನಂದಿನಿ ಹಾಲು ದೇವಭೂಮಿ ಪ್ರಯಾಗ್ರಾಜ್ನ ಈ ಮಹಾಕುಂಭಮೇಳಕ್ಕೂ ಕೂಡ ಬಂದು ಇಲ್ಲಿ ವಿಶ್ವದ ನಾನಾ ಭಾಗದ ಜನರಿಗೆ, ದೇಶದ ನಾನಾ ಭಾಗದ ಜನರಿಗೆ ಈ ರೀತಿಯ ಮಳಿಗೆಗಳ ಮೂಲಕ ಚಹಾ ಸೇಲ್ ಮಾಡ್ತಾ ಇದೆ. ಚಹಾ, ಕಾಫಿ ಇದನ್ನು ಸೇಲ್ ಮಾಡ್ತಾ ಇದೆ. ಒಂದು ಕಪ್ ಚಾಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ನಂದಿನಿಯ ಪಾಯಿಂಟ್ಗಳು ಕುಂಭಮೇಳದ ಬಹುತೇಕ ಬೇರೆ ಬೇರೆ ಕಡೆಗಳಲ್ಲಿದೆ. ಇದು ನಂದಿನಿಯ ವಿಶೇಷವಾದಂಥ ಕೌಂಟರ್. ನಂದಿನಿಯ ಉತ್ಪನ್ನಗಳು ಕೂಡ ಇದಾವೆ. ಇಲ್ಲಿ ನಂದಿನಿಯ ಉತ್ಪನ್ನಗಳಿದ್ದಾವೆ. ಕರ್ನಾಟಕದಲ್ಲಿ ನಮಗೆ ಏನೇನು ನಂದಿನಿ ಉತ್ಪನ್ನಗಳು ಸಿಗುತ್ತೆ ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಸುಮಾರು ಎಷ್ಟು ಜನರಿಗೆ ಅಂತ ಹೇಳಿದ್ರಿ ಸರ್ ತಾವು? 2,000 ಜನರು, 2,500 ಜನರಿಗೆ ಇಲ್ಲಿ ಟೀಯನ್ನು ಪೂರೈಕೆ ಮಾಡ್ತಾರೆ. 25 ರೂಪಾಯಿ ಒಂದು ಟೀಗೆ. ಎಷ್ಟೆಷ್ಟು ರೇಟ್ ಇದೆ ಅನ್ನೋದನ್ನು ಕೂಡ ಗಮನಿಸ್ತಿದ್ದೀರಿ. ಎಷ್ಟು ಮಳಿಗೆಗೆ ಇದ್ದಾವೆ ಸರ್? 9 ಮಳಿಗೆಗಳು ಟೋಟಲ್ ಆಗಿ ಇಲ್ಲಿದೆ. ಮಹಾಕುಂಭದಲ್ಲಿ 9 ನಂದಿನಿಯ ಮಳಿಗೆಗಳಿದ್ದಾವೆ. ಈ ಮಳಿಗೆಗಳಲ್ಲಿ ಕನ್ನಡದ, ನಮ್ಮ ಹೆಮ್ಮೆಯ ಕನ್ನಡ, ನಮ್ಮ ಪವಿತ್ರ ಕನ್ನಡ, ಆ ಕನ್ನಡದ ಕೆಎಂಎಫ್ ವಿಶ್ವದ ಮೂಲೆ ಮೂಲೆಯಿಂದ ಬರುವಂಥ ಜನರಿಗೂ ಕೂಡ ಬಿಸಿ ಬಿಸಿ ಚಾಯನ್ನು ಕೊಡುತ್ತೆ. ಇದು ನಮ್ಮ ಹೆಮ್ಮೆ ನೋಡಿ. ಇದು ನಂದಿನಿ ಮಳಿಗೆ. ಇಷ್ಟು ಜನ ನಂದಿನಿ ಕೆಎಂಎಫ್ನ ಸಿಬ್ಬಂದಿಗಳಿದ್ದಾರೆ. ಚಾಯ್ ಪಾಯಿಂಟ್ ಅಂತೇಳಿ ಈ ನಂದಿನಿ ಮಳಿಗೆ ಹೆಸರು. ಎಲ್ಲ ಉತ್ಪನ್ನಗಳಿದ್ದಾವೆ. ಪೇಡ, ಧಾರವಾಡ ಪೇಡ ಕೂಡ ಇಲ್ಲೇ ಮಾಡ್ತಾರೆ ರೀ ಸರ. ಧಾರವಾಡ ಪೇಡ ಕೂಡ ನಮ್ಮ ನಂದಿನಿ ಪೇಡ. ಹೌದ್ರಿ. ಮತ್ತು ಎಲ್ಲ ಇದೆ ಅಲ್ಲಿ. ನಂದಿನಿ ಉತ್ಪನ್ನಗಳು ಪ್ರತಿಯೊಂದು ಕೂಡ ಇದೆ. ಯಾರು ಮಹಾಕುಂಭಮೇಳಕ್ಕೆ ಬರ್ತಾರೆ, ಇಲ್ಲಿ ಡೋನ್ ಸಿಟಿ ಇದೆ. ಡೋನ್ ಸಿಟಿಯ ಪಕ್ಕದಲ್ಲೇ ಚಾಯ್ ಪಾಯಿಂಟ್, ನಂದಿನಿ ಚಾಯ್ ಪಾಯಿಂಟ್ ಇದೆ. ಬರುವವರು ಒಂದು ಬಿಸಿ ಬಿಸಿ ಚಹಾ ಕುಡಿದು ನಿಮ್ಮ ಮಹಾಕುಂಭಮೇಳದ ಯಾತ್ರೆಯನ್ನು ಸಂಪೂರ್ಣ ಮಾಡಿ. ರಿಪಬ್ಲಿಕ್ ಕನ್ನಡ ಮಹಾಕುಂಭಮೇಳದ ಮೆಗಾ ಕವರೇಜನ್ನು ಮಾಡ್ತಾ ಇಲ್ಲಿನ ಎಲ್ಲ ವೈಶಿಷ್ಟ್ಯಗಳನ್ನು ಜನರಿಗೆ ತೋರಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶುರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಓಕೆ, ನನಗೇನಾದರೂ ಈಗ ರಂಜಿತ್ ಲೈವಲ್ಲಿ ಸಿಕ್ಕಿದ್ರೆ ಒಂದು ಪ್ರಶ್ನೆ ಇತ್ತು ನನಗೆ. ಏನಿರ್ಬೋದು ಹೇಳಿ ಪ್ರಶ್ನೆ? ಆ ನಂದಿನಿ ಹಾಲ್ ಇದೆಯಲ್ಲ, ಅಲ್ಲಿ ಈ ನಾವು ವೀರಶತ್ರಾವತ ಕೇಳಿದ್ದೆ, ಅಲ್ಲೂ ಕೂಡ 50 ml ಜಾಸ್ತಿ ಕೊಟ್ಟರು 2 ರೂಪಾಯಿ 2 ರೂಪಾಯಿ ಜಾಸ್ತಿ ಇದೆಯಾ? ಅರ್ಧ ಲೀಟರ್ಗೆ 2 ರೂಪಾಯಿ ಜಾಸ್ತಿ ಇದೆಯಾ? 50 ml ಅಲ್ಲೂ ಜಾಸ್ತಿ ಕೊಡ್ತಾರೆ ಅಲ್ವಾ? ಒಂದು ಕ್ಯೂರಿಯಾಸಿಟಿ ಅಲ್ವಾ? ಇಲ್ಲಿ ನಮ್ಮಲ್ಲಿ ಕೊಡ್ತೀರಾ ನೀವು, ಅಲ್ಲೇ ಕೊಡಲ್ಲ. ಅದೊಂದು ಕೇಳಬೇಕು ಅಂತಿತ್ತು, ಅವ್ರು ಸಿಗಲಿಲ್ಲ. ತೊಂದರೆ ಇಲ್ಲ, ನಾಳೆ ಏನಾದ್ರು ಸಿಕ್ಕಿದ್ರೆ. ಮಹಾಕುಂಭಮೇಳಕ್ಕೂ ಕಾಲಿಟ್ಟಿದೆ ಕರ್ನಾಟಕದ ನಂದಿನಿ. ಮಹಾಕುಂಭದಲ್ಲಿ 9 ನಂದಿನಿ ಮಳಿಗೆಗಳ ಸ್ಥಾಪನೆಯಾಗಿದೆ. ಮಹಾಕುಂಭದಲ್ಲಿ ನಂದಿನಿ ಹಾಲಿಗೆ ಬಹುಬೇಡಿಕೆಯಂತೆ ಪ್ರತಿದಿನ ಲಕ್ಷಾಂತರ ಜನರಿಗೆ ಚಹಾ ನೀಡ್ತಾ ಇದೆ ಕೆಎಂಎಫ್. ರಿಪಬ್ಲಿಕ್ ಆಡದಲ್ಲಿ ನಂದಿನಿ ಬೂತ್ನಿಂದ ಪ್ರತ್ಯಕ್ಷ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಂದಿನಿ ಅನ್ನೋದು ಬರೀ ಬ್ರ್ಯಾಂಡ್ ಅಲ್ಲ, ಅದು ನಮ್ಮ ಅಸ್ಮಿತೆ, ನಮ್ಮ ಹೆಮ್ಮೆ. ಮಹಾಕುಂಭಮೇಳದಲ್ಲಿ ನಂದಿನಿ ಅಲ್ಲಿ ಬಹುಬೇಡಿಕೆಯ ಹಾಲು ಮತ್ತು ಕಾಫಿಗೆ ಫೇಮಸ್ ಆಗಿದೆಯಂತೆ. ಆ ಕುರಿತೊಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಕರ್ನಾಟಕದ ಕೆಎಂಎಫ್ನ ನಂದಿನಿ ಇವತ್ತು ವಿಶ್ವದ ಅತಿ ದೊಡ್ಡ ಹಾಲಿನ ಉತ್ಪನ್ನ ಮತ್ತೆ ಅತ್ಯುತ್ತಮವಾದಂಥ ಶುದ್ಧ ಹಾಲು. ಕೆಎಂಎಫ್ ರಾಷ್ಟ್ರ ರಾಜಧಾನಿ ದೆಹಲಿಗೂ ಕೂಡ ಕಾಲಿಟ್ಟಾಗಿದೆ. ಈಗ ಕೆಎಂಎಫ್ನ ನಂದಿನಿ ಹಾಲು ಪ್ರಯಾಗ್ರಾಜ್ನ ದೇವಭೂಮಿ ಮಹಾಕುಂಭಮೇಳಕ್ಕೂ ಕೂಡ ಕಾಲಿಟ್ಟಿದೆ. ಇಲ್ಲಿ ಕೆಎಂಎಫ್ನ ಮಳಿಗೆಗಳಿದ್ದಾವೆ. ಈ ಮಳಿಗೆಗಳನ್ನು ಒಂದ್ಸಲ ನೋಡಿ. ನಮ್ಮ ಕರ್ನಾಟಕದ ಹೆಮ್ಮೆಯ ಕೆಎಂಎಫ್ ನಂದಿನಿ ಹಾಲು ದೇವಭೂಮಿ ಪ್ರಯಾಗ್ರಾಜ್ನ ಈ ಮಹಾಕುಂಭಮೇಳಕ್ಕೂ ಕೂಡ ಬಂದು ಇಲ್ಲಿ ವಿಶ್ವದ ನಾನಾ ಭಾಗದ ಜನರಿಗೆ, ದೇಶದ ನಾನಾ ಭಾಗದ ಜನರಿಗೆ ಈ ರೀತಿಯ ಮಳಿಗೆಗಳ ಮೂಲಕ ಚಹಾ ಸೇಲ್ ಮಾಡ್ತಾ ಇದೆ. ಚಹಾ, ಕಾಫಿ ಇದನ್ನು ಸೇಲ್ ಮಾಡ್ತಾ ಇದೆ. ಒಂದು ಕಪ್ ಚಾಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ನಂದಿನಿಯ ಪಾಯಿಂಟ್ಗಳು ಕುಂಭಮೇಳದ ಬಹುತೇಕ ಬೇರೆ ಬೇರೆ ಕಡೆಗಳಲ್ಲಿದೆ. ಇದು ನಂದಿನಿಯ ವಿಶೇಷವಾದಂಥ ಕೌಂಟರ್. ನಂದಿನಿಯ ಉತ್ಪನ್ನಗಳು ಕೂಡ ಇದಾವೆ. ಇಲ್ಲಿ ನಂದಿನಿಯ ಉತ್ಪನ್ನಗಳಿದ್ದಾವೆ.
ಕರ್ನಾಟಕದಲ್ಲಿ ನಮಗೆ ಏನೇನು ನಂದಿನಿ ಉತ್ಪನ್ನಗಳು ಸಿಗುತ್ತೆ ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಸುಮಾರು ಎಷ್ಟು ಜನರಿಗೆ ಅಂತ ಹೇಳಿದ್ರಿ ಸರ್ ತಾವು? 2,000 ಜನರು, 2,500 ಜನರಿಗೆ ಇಲ್ಲಿ ಟೀಯನ್ನು ಪೂರೈಕೆ ಮಾಡ್ತಾರೆ. 25 ರೂಪಾಯಿ ಒಂದು ಟೀಗೆ. ಎಷ್ಟೆಷ್ಟು ರೇಟ್ ಇದೆ ಅನ್ನೋದನ್ನು ಕೂಡ ಗಮನಿಸ್ತಿದ್ದೀರಿ. ಎಷ್ಟು ಮಳಿಗೆಗೆ ಇದ್ದಾವೆ ಸರ್? 9 ಮಳಿಗೆಗಳು ಟೋಟಲ್ ಆಗಿ ಇಲ್ಲಿದೆ. ಮಹಾಕುಂಭದಲ್ಲಿ 9 ನಂದಿನಿಯ ಮಳಿಗೆಗಳಿದ್ದಾವೆ. ಈ ಮಳಿಗೆಗಳಲ್ಲಿ ಕನ್ನಡದ, ನಮ್ಮ ಹೆಮ್ಮೆಯ ಕನ್ನಡ, ನಮ್ಮ ಪವಿತ್ರ ಕನ್ನಡ, ಆ ಕನ್ನಡದ KMF ವಿಶ್ವದ ಮೂಲೆ ಮೂಲೆಯಿಂದ ಬರುವಂಥ ಜನರಿಗೂ ಕೂಡ ಬಿಸಿ ಬಿಸಿ ಚಾಯನ್ನು ಕೊಡುತ್ತೆ. ಇದು ನಮ್ಮ ಹೆಮ್ಮೆ ನೋಡಿ. ಇದು ನಂದಿನಿ ಮಳಿಗೆ. ಇಷ್ಟು ಜನ ನಂದಿನಿ KMFನ ಸಿಬ್ಬಂದಿಗಳಿದ್ದಾರೆ. ಚಾಯ್ ಪಾಯಿಂಟ್ ಅಂತೇಳಿ ಈ ನಂದಿನಿ ಮಳಿಗೆ ಹೆಸರು. ಎಲ್ಲ ಉತ್ಪನ್ನಗಳಿದ್ದಾವೆ. ಪೇಡ, ಧಾರವಾಡ ಪೇಡ ಕೂಡ ಇಲ್ಲೇ ಮಾಡ್ತಾರೆ ರೀ ಸರ. ಧಾರವಾಡ ಪೇಡ ಕೂಡ ನಮ್ಮ ನಂದಿನಿ ಪೇಡ. ಹೌದ್ರಿ. ಮತ್ತು ಎಲ್ಲ ಇದೆ ಅಲ್ಲಿ. ನಂದಿನಿ ಉತ್ಪನ್ನಗಳು ಪ್ರತಿಯೊಂದು ಕೂಡ ಇದೆ. ಯಾರು ಮಹಾ ಕುಂಭಮೇಳಕ್ಕೆ ಬರ್ತಾರೆ, ಇಲ್ಲಿ ಡೋನ್ ಸಿಟಿ ಇದೆ. ಡೋನ್ ಸಿಟಿಯ ಪಕ್ಕದಲ್ಲೇ ಚಾಯ್ ಪಾಯಿಂಟ್, ನಂದಿನಿ ಚಾಯ್ ಪಾಯಿಂಟ್ ಇದೆ. ಬರುವವರು ಒಂದು ಬಿಸಿ ಬಿಸಿ ಚಾ ಕುಡಿದು ನಿಮ್ಮ ಮಹಾ ಕುಂಭಮೇಳದ ಯಾತ್ರೆಯನ್ನು ಸಂಪೂರ್ಣ ಮಾಡಿ. ರಿಪಬ್ಲಿಕ್ ಕನ್ನಡ ಮಹಾ ಕುಂಭಮೇಳದ ಮೆಗಾ ಕವರೇಜನ್ನು ಮಾಡ್ತಾ ಇಲ್ಲಿನ ಎಲ್ಲ ವೈಶಿಷ್ಟ್ಯಗಳನ್ನು ಜನರಿಗೆ ತೋರಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶುರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಓಕೆ, ನನಗೇನಾದರೂ ಈಗ ರಂಜಿತ್ ಲೈವಲ್ಲಿ ಸಿಕ್ಕಿದ್ರೆ ಒಂದು ಪ್ರಶ್ನೆ ಇತ್ತು ನನಗೆ. ಏನಿರ್ಬೋದು ಹೇಳಿ ಪ್ರಶ್ನೆ? ಆ ನಂದಿನಿ ಹಾಲ್ ಇದೆಯಲ್ಲ, ಅಲ್ಲಿ ಈ ನಾವು ವೀರಶತ್ರಾವತ ಕೇಳಿದ್ದೆ, ಅಲ್ಲೂ ಕೂಡ 50 ml ಜಾಸ್ತಿ ಕೊಟ್ಟರು 2 ರೂಪಾಯಿ ಜಾಸ್ತಿ ಇದೆಯಾ? ಅರ್ಧ ಲೀಟರ್ಗೆ 2 ರೂಪಾಯಿ ಜಾಸ್ತಿ ಇದೆಯಾ? 50 ml ಅಲ್ಲೂ ಜಾಸ್ತಿ ಕೊಡ್ತಾರೆ ಅಲ್ವಾ? ಒಂದು ಕ್ಯೂರಿಯಾಸಿಟಿ ಅಲ್ವಾ? ಇಲ್ಲಿ ನಮ್ಮಲ್ಲಿ ಕೊಡ್ತೀರಾ ನೀವು, ಅಲ್ಲೇ ಕೊಡಲ್ಲ. ಅದೊಂದು ಕೇಳಬೇಕು ಅಂತಿತ್ತು, ಅವ್ರು ಸಿಗಲಿಲ್ಲ. ತೊಂದರೆ ಇಲ್ಲ, ನಾಳೆ ಏನಾದ್ರು ಸಿಕ್ಕಿದ್ರೆ ನಾನು ಮತ್ತೆ ಕೇಳ್ತೀನಿ. ಮಹಾಕುಂಭಮೇಳಕ್ಕೂ ಕಾಲಿಟ್ಟಿದೆ ಕರ್ನಾಟಕದ ನಂದಿನಿ. ಮಹಾಕುಂಭದಲ್ಲಿ 9 ನಂದಿನಿ ಮಳಿಗೆಗಳ ಸ್ಥಾಪನೆಯಾಗಿದೆ. ಮಹಾಕುಂಭದಲ್ಲಿ ನಂದಿನಿ ಹಾಲಿಗೆ ಬಹುಬೇಡಿಕೆಯಂತೆ. ಪ್ರತಿದಿನ ಲಕ್ಷಾಂತರ ಜನರಿಗೆ ಚಹಾ ನೀಡ್ತಾ ಇದೆ KMF. ರಿಪಬ್ಲಿಕ್ ಕನ್ನಡದಲ್ಲಿ ನಂದಿನಿ ಬೂತ್ನಿಂದ ಪ್ರತ್ಯಕ್ಷ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಂದಿನಿ ಅನ್ನೋದು ಬರೀ ಬ್ರ್ಯಾಂಡ್ ಅಲ್ಲ, ಅದು ನಮ್ಮ ಅಸ್ಮಿತೆ, ನಮ್ಮ ಹೆಮ್ಮೆ. ಮಹಾಕುಂಭಮೇಳದಲ್ಲಿ ನಂದಿನಿ ಅಲ್ಲಿ ಬಹುಬೇಡಿಕೆಯ ಹಾಲು ಮತ್ತು ಕಾಫಿಗೆ ಫೇಮಸ್ ಆಗಿದೆಯಂತೆ. ಆ ಕುರಿತೊಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಕರ್ನಾಟಕದ KMFನ ನಂದಿನಿ ಇವತ್ತು ವಿಶ್ವದ ಅತಿ ದೊಡ್ಡ ಹಾಲಿನ ಉತ್ಪನ್ನ ಮತ್ತು ಅತ್ಯುತ್ತಮವಾದಂಥ ಶುದ್ಧ ಹಾಲು. KMF ರಾಷ್ಟ್ರ ರಾಜಧಾನಿ ದೆಹಲಿಗೂ ಕೂಡ ಕಾಲಿಟ್ಟಾಗಿದೆ. ಈಗ KMFನ ನಂದಿನಿ ಹಾಲು ಪ್ರಯಾಗ್ರಾಜ್ನ ದೇವಭೂಮಿ ಮಹಾಕುಂಭಮೇಳಕ್ಕೂ ಕೂಡ ಕಾಲಿಟ್ಟಿದೆ. ಇಲ್ಲಿ KMFನ ಮಳಿಗೆಗಳಿದ್ದಾವೆ. ಈ ಮಳಿಗೆಗಳನ್ನು ಒಂದ್ಸಲ ನೋಡಿ. ನಮ್ಮ ಕರ್ನಾಟಕದ ಹೆಮ್ಮೆಯ KMF ನಂದಿನಿ ಹಾಲು ದೇವಭೂಮಿ ಪ್ರಯಾಗ್ರಾಜ್ನ ಈ ಮಹಾ ಕುಂಭಮೇಳಕ್ಕೂ ಕೂಡ ಬಂದು ಇಲ್ಲಿ ವಿಶ್ವದ ನಾನಾ ಭಾಗದ ಜನರಿಗೆ, ದೇಶದ ನಾನಾ ಭಾಗದ ಜನರಿಗೆ ಈ ರೀತಿಯ ಮಳಿಗೆಗಳ ಮೂಲಕ ಚಾ ಸೇಲ್ ಮಾಡ್ತಾ ಇದೆ. ಚಾ, ಕಾಫಿ ಇದನ್ನು ಸೇಲ್ ಮಾಡ್ತಾ ಇದೆ. ಒಂದು ಕಪ್ ಚಾಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ನಂದಿನಿಯ ಪಾಯಿಂಟ್ಗಳು ಕುಂಭಮೇಳದ ಬಹುತೇಕ ಬೇರೆ ಬೇರೆ ಕಡೆಗಳಲ್ಲಿದೆ. ಇದು ನಂದಿನಿಯ ವಿಶೇಷವಾದಂಥ ಕೌಂಟರ್. ನಂದಿನಿಯ ಉತ್ಪನ್ನಗಳು ಕೂಡ ಇದಾವೆ. ಇಲ್ಲಿ ನಂದಿನಿಯ ಉತ್ಪನ್ನಗಳಿದ್ದಾವೆ. ಕರ್ನಾಟಕದಲ್ಲಿ ನಮಗೆ ಏನೇನು ನಂದಿನಿ ಉತ್ಪನ್ನಗಳು ಸಿಗುತ್ತೆ ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಸುಮಾರು ಎಷ್ಟು ಜನರಿಗೆ ಅಂತ ಹೇಳಿದ್ರಿ ಸರ್ ತಾವು? 2,000 ಜನರು, 2,500 ಜನರಿಗೆ ಇಲ್ಲಿ ಟೀಯನ್ನು ಪೂರೈಕೆ ಮಾಡ್ತಾರೆ. 25 ರೂಪಾಯಿ ಒಂದು ಟೀಗೆ. ಎಷ್ಟೆಷ್ಟು ರೇಟ್ ಇದೆ ಅನ್ನೋದನ್ನು ಕೂಡ ಗಮನಿಸ್ತಿದ್ದೀರಿ. ಎಷ್ಟು ಮಳಿಗೆಗೆ ಇದ್ದಾವೆ ಸರ್? 9 ಮಳಿಗೆಗಳು ಟೋಟಲ್ ಆಗಿ ಇಲ್ಲಿದೆ. ಮಹಾಕುಂಭದಲ್ಲಿ 9 ನಂದಿನಿಯ ಮಳಿಗೆಗಳಿದ್ದಾವೆ. ಈ ಮಳಿಗೆಗಳಲ್ಲಿ ಕನ್ನಡದ, ನಮ್ಮ ಹೆಮ್ಮೆಯ ಕನ್ನಡ, ನಮ್ಮ ಪವಿತ್ರ ಕನ್ನಡ, ಆ ಕನ್ನಡದ KMF ವಿಶ್ವದ ಮೂಲೆ ಮೂಲೆಯಿಂದ ಬರುವಂಥ ಜನರಿಗೂ ಕೂಡ ಬಿಸಿ ಬಿಸಿ ಚಾಯನ್ನು ಕೊಡುತ್ತೆ. ಇದು ನಮ್ಮ ಹೆಮ್ಮೆ ನೋಡಿ. ಇದು ನಂದಿನಿ ಮಳಿಗೆ. ಇಷ್ಟು ಜನ ನಂದಿನಿ KMFನ ಸಿಬ್ಬಂದಿಗಳಿದ್ದಾರೆ. ಚಾಯ್ ಪಾಯಿಂಟ್ ಅಂತೇಳಿ ಈ ನಂದಿನಿ ಮಳಿಗೆ ಹೆಸರು. ಎಲ್ಲ ಉತ್ಪನ್ನಗಳಿದ್ದಾವೆ. ಪೇಡ, ಧಾರವಾಡ ಪೇಡ ಕೂಡ ಇಲ್ಲೇ ಮಾಡ್ತಾರೆ ರೀ ಸರ. ಧಾರವಾಡ ಪೇಡ ಕೂಡ ನಮ್ಮ ನಂದಿನಿ ಪೇಡ. ಹೌದ್ರಿ. ಮತ್ತು ಎಲ್ಲ ಇದೆ ಅಲ್ಲಿ. ನಂದಿನಿ ಉತ್ಪನ್ನಗಳು ಪ್ರತಿಯೊಂದು ಕೂಡ ಇದೆ. ಯಾರು ಮಹಾ ಕುಂಭಮೇಳಕ್ಕೆ ಬರ್ತಾರೆ, ಇಲ್ಲಿ ಡೋನ್ ಸಿಟಿ ಇದೆ. ಡೋನ್ ಸಿಟಿಯ ಪಕ್ಕದಲ್ಲೇ ಚಾಯ್ ಪಾಯಿಂಟ್, ನಂದಿನಿ ಚಾಯ್ ಪಾಯಿಂಟ್ ಇದೆ. ಬರುವವರು ಒಂದು ಬಿಸಿ ಬಿಸಿ ಚಾ ಕುಡಿದು ನಿಮ್ಮ ಮಹಾ ಕುಂಭಮೇಳದ ಯಾತ್ರೆಯನ್ನು ಸಂಪೂರ್ಣ ಮಾಡಿ. ರಿಪಬ್ಲಿಕ್ ಕನ್ನಡ ಮಹಾ ಕುಂಭಮೇಳದ ಮೆಗಾ ಕವರೇಜನ್ನು ಮಾಡ್ತಾ ಇಲ್ಲಿನ ಎಲ್ಲ ವೈಶಿಷ್ಟ್ಯಗಳನ್ನು ಜನರಿಗೆ ತೋರಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶುರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಓಕೆ, ನನಗೇನಾದರೂ ಈಗ ರಂಜಿತ್ ಲೈವಲ್ಲಿ ಸಿಕ್ಕಿದ್ರೆ ಒಂದು ಪ್ರಶ್ನೆ ಇತ್ತು ನನಗೆ. ಏನಿರ್ಬೋದು ಹೇಳಿ ಪ್ರಶ್ನೆ?
ಆ ನಂದಿನಿ ಹಾಲ್ ಇದೆಯಲ್ಲ ಅಲ್ಲಿ ಈ ನಾವು ವೀರಶತ್ರಾವತ ಕೇಳಿದ್ದೆ ಅಲ್ಲೂ ಕೂಡ 50 ml ಜಾಸ್ತಿ ಕೊಟ್ಟರು 2 ರೂಪಾಯಿ 2 ರೂಪಾಯಿ ಜಾಸ್ತಿ ಇದೆಯಾ, ಅರ್ಧ ಲೀಟರ್ಗೆ 2 ರೂಪಾಯಿ ಜಾಸ್ತಿ ಇದೆಯಾ, 50 ml ಅಲ್ಲೂ ಜಾಸ್ತಿ ಕೊಡ್ತಾ ಅಲ್ವಾ, ಒಂದು ಕ್ಯೂರಿಯಾಸಿಟಿ ಅಲ್ವಾ. ಕ್ಯೂರಿಯಾಸಿಟಿ ಇಲ್ಲಿ ನಮ್ಮಲ್ಲಿ ಕೊಡ್ತೀರಾ ನೀವು, ಅಲ್ಲೇ ಕೊಡಲ್ಲ. ಅದೊಂದು ಕೇಳಬೇಕು ಅಂತಿತ್ತು, ಅವ್ರು ಸಿಗಲಿಲ್ಲ. ತೊಂದರೆ ಇಲ್ಲ, ನಾಳೆ ಏನಾದ್ರು ಸಿಕ್ಕಿದ್ರೆ ನಾನು ಮತ್ತೆ ಕೇಳ್ತೀನಿ. ಮಹಾಕುಂಭಮೇಳಕ್ಕೂ ಕಾಲಿಟ್ಟಿದೆ ಕರ್ನಾಟಕದ ನಂದಿನಿ. ಮಹಾಕುಂಭದಲ್ಲಿ 9 ನಂದಿನಿ ಮಳಿಗೆಗಳ ಸ್ಥಾಪನೆಯಾಗಿದೆ. ಮಹಾಕುಂಭದಲ್ಲಿ ನಂದಿನಿ ಹಾಲಿಗೆ ಬಹುಬೇಡಿಕೆಯಂತೆ. ಪ್ರತಿದಿನ ಲಕ್ಷಾಂತರ ಜನರಿಗೆ ಚಹಾ ನೀಡ್ತಾ ಇದೆ ಕೆಎಂಎಫ್. ರಿಪಬ್ಲಿಕಾಣದಲ್ಲಿ ನಂದಿನಿ ಬೂತ್ನಿಂದ ಪ್ರತ್ಯಕ್ಷ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಂದಿನಿ ಅನ್ನೋದು ಬರೀ ಬ್ರ್ಯಾಂಡ್ ಅಲ್ಲ, ಅದು ನಮ್ಮ ಅಸ್ಮಿತೆ, ನಮ್ಮ ಹೆಮ್ಮೆ. ಮಹಾಕುಂಭಮೇಳದಲ್ಲಿ ನಂದಿನಿ ಅಲ್ಲಿ ಬಹುಬೇಡಿಕೆಯ ಹಾಲು ಮತ್ತು ಕಾಫಿಗೆ ಫೇಮಸ್ ಆಗಿದೆಯಂತೆ. ಆ ಕುರಿತೊಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಕರ್ನಾಟಕದ ಕೆಎಂಎಫ್ನ ನಂದಿನಿ ಇವತ್ತು ವಿಶ್ವದ ಅತಿ ದೊಡ್ಡ ಹಾಲಿನ ಉತ್ಪನ್ನ ಮತ್ತೆ ಅತ್ಯುತ್ತಮವಾದಂಥ ಶುದ್ಧ ಹಾಲು. ಕೆಎಂಎಫ್ ರಾಷ್ಟ್ರ ರಾಜಧಾನಿ ದೆಹಲಿಗೂ ಕೂಡ ಕಾಲಿಟ್ಟಾಗಿದೆ. ಈಗ ಕೆಎಂಎಫ್ನ ನಂದಿನಿ ಹಾಲು ಪ್ರಯಾಗ್ರಾಜ್ನ ದೇವಭೂಮಿ ಮಹಾಕುಂಭಮೇಳಕ್ಕೂ ಕೂಡ ಕಾಲಿಟ್ಟಿದೆ. ಇಲ್ಲಿ ಕೆಎಂಎಫ್ನ ಮಳಿಗೆಗಳಿದ್ದಾವೆ. ಈ ಮಳಿಗೆಗಳನ್ನು ಒಂದ್ಸಲ ನೋಡಿ. ನಮ್ಮ ಕರ್ನಾಟಕದ ಹೆಮ್ಮೆಯ ಕೆಎಂಎಫ್ ನಂದಿನಿ ಹಾಲು ದೇವಭೂಮಿ ಪ್ರಯಾಗ್ರಾಜ್ನ ಈ ಮಹಾಕುಂಭಮೇಳಕ್ಕೂ ಕೂಡ ಬಂದು ಇಲ್ಲಿ ವಿಶ್ವದ ನಾನಾ ಭಾಗದ ಜನರಿಗೆ, ದೇಶದ ನಾನಾ ಭಾಗದ ಜನರಿಗೆ ಈ ರೀತಿಯ ಮಳಿಗೆಗಳ ಮೂಲಕ ಚಹಾ ಸೇಲ್ ಮಾಡ್ತಾ ಇದೆ. ಚಹಾ, ಕಾಫಿ ಇದನ್ನು ಸೇಲ್ ಮಾಡ್ತಾ ಇದೆ. ಒಂದು ಕಪ್ ಚಾಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ನಂದಿನಿಯ ಪಾಯಿಂಟ್ಗಳು ಕುಂಭಮೇಳದ ಬಹುತೇಕ ಬೇರೆ ಬೇರೆ ಕಡೆಗಳಲ್ಲಿದೆ. ಇದು ನಂದಿನಿಯ ವಿಶೇಷವಾದಂಥ ಕೌಂಟರ್. ನಂದಿನಿಯ ಉತ್ಪನ್ನಗಳು ಕೂಡ ಇದಾವೆ. ಇಲ್ಲಿ ನಂದಿನಿಯ ಉತ್ಪನ್ನಗಳಿದ್ದಾವೆ. ಕರ್ನಾಟಕದಲ್ಲಿ ನಮಗೆ ಏನೇನು ನಂದಿನಿ ಉತ್ಪನ್ನಗಳು ಸಿಗುತ್ತೆ ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಸುಮಾರು ಎಷ್ಟು ಜನರಿಗೆ ಅಂತ ಹೇಳಿದ್ರಿ ಸರ್ ತಾವು? 2,000 ಜನರು, 2,500 ಜನರಿಗೆ ಇಲ್ಲಿ ಟೀಯನ್ನು ಪೂರೈಕೆ ಮಾಡ್ತಾರೆ. 25 ರೂಪಾಯಿ ಒಂದು ಟೀಗೆ. ಎಷ್ಟೆಷ್ಟು ರೇಟ್ ಇದೆ ಅನ್ನೋದನ್ನು ಕೂಡ ಗಮನಿಸ್ತಿದ್ದೀರಿ. ಎಷ್ಟು ಮಳಿಗೆಗೆ ಇದಾವೆ ಸರ್? 9 ಮಳಿಗೆಗಳು ಟೋಟಲ್ ಆಗಿ ಇಲ್ಲಿದೆ. ಮಹಾಕುಂಭದಲ್ಲಿ 9 ನಂದಿನಿಯ ಮಳಿಗೆಗಳಿದ್ದಾವೆ. ಈ ಮಳಿಗೆಗಳಲ್ಲಿ ಕನ್ನಡದ, ನಮ್ಮ ಹೆಮ್ಮೆಯ ಕನ್ನಡ, ನಮ್ಮ ಪವಿತ್ರ ಕನ್ನಡ, ಆ ಕನ್ನಡದ ಕೆಎಂಎಫ್ ವಿಶ್ವದ ಮೂಲೆ ಮೂಲೆಯಿಂದ ಬರುವಂಥ ಜನರಿಗೂ ಕೂಡ ಬಿಸಿ ಬಿಸಿ ಚಾಯನ್ನು ಕೊಡುತ್ತೆ. ಇದು ನಮ್ಮ ಹೆಮ್ಮೆ ನೋಡಿ. ಇದು ನಂದಿನಿ ಮಳಿಗೆ. ಇಷ್ಟು ಜನ ನಂದಿನಿ ಕೆಎಂಎಫ್ನ ಸಿಬ್ಬಂದಿಗಳಿದ್ದಾರೆ. ಚಾಯ್ ಪಾಯಿಂಟ್ ಅಂತೇಳಿ ಈ ನಂದಿನಿ ಮಳಿಗೆ ಹೆಸರು. ಎಲ್ಲ ಉತ್ಪನ್ನಗಳಿದ್ದಾವೆ. ಪೇಡ, ಧಾರವಾಡ ಪೇಡ ಕೂಡ ಇಲ್ಲೇ ಮಾಡ್ತಾರೆ ರೀ ಸರ. ಧಾರವಾಡ ಪೇಡ ಕೂಡ ನಮ್ಮ ನಂದಿನಿ ಪೇಡ. ಹೌದ್ರಿ. ಮತ್ತು ಎಲ್ಲ ಇದೆ ಅಲ್ಲಿ. ನಂದಿನಿ ಉತ್ಪನ್ನಗಳು ಪ್ರತಿಯೊಂದು ಕೂಡ ಇದೆ. ಯಾರು ಮಹಾಕುಂಭಮೇಳಕ್ಕೆ ಬರ್ತಾರೆ, ಇಲ್ಲಿ ಡೋನ್ ಸಿಟಿ ಇದೆ. ಡೋನ್ ಸಿಟಿಯ ಪಕ್ಕದಲ್ಲೇ ಚಾಯ್ ಪಾಯಿಂಟ್, ನಂದಿನಿ ಚಾಯ್ ಪಾಯಿಂಟ್ ಇದೆ. ಬರುವವರು ಒಂದು ಬಿಸಿ ಬಿಸಿ ಚಹಾ ಕುಡಿದು ನಿಮ್ಮ ಮಹಾಕುಂಭಮೇಳದ ಯಾತ್ರೆಯನ್ನು ಸಂಪೂರ್ಣ ಮಾಡಿ. ರಿಪಬ್ಲಿಕ್ ಕನ್ನಡ ಮಹಾಕುಂಭಮೇಳದ ಮೆಗಾ ಕವರೇಜನ್ನು ಮಾಡ್ತಾ ಇಲ್ಲಿನ ಎಲ್ಲ ವೈಶಿಷ್ಟ್ಯಗಳನ್ನು ಜನರಿಗೆ ತೋರಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶುರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಓಕೆ, ನನಗೇನಾದರೂ ಈಗ ರಂಜಿತ್ ಲೈವಲ್ಲಿ ಸಿಕ್ಕಿದ್ರೆ ಒಂದು ಪ್ರಶ್ನೆ ಇತ್ತು ನನಗೆ. ಏನಿರ್ಬೋದು ಹೇಳಿ ಪ್ರಶ್ನೆ? ಆ ನಂದಿನಿ ಹಾಲ್ ಇದೆಯಲ್ಲ ಅಲ್ಲಿ ಈ ನಾವು ವೀರಶತ್ರಾವತ ಕೇಳಿದ್ದೆ ಅಲ್ಲೂ ಕೂಡ 50 ml ಜಾಸ್ತಿ ಕೊಟ್ಟರು 2 ರೂಪಾಯಿ ಜಾಸ್ತಿ ಇದೆಯಾ, ಅರ್ಧ ಲೀಟರ್ಗೆ 2 ರೂಪಾಯಿ ಜಾಸ್ತಿ ಇದೆಯಾ, 50 ml ಅಲ್ಲೂ ಜಾಸ್ತಿ ಕೊಡ್ತಾ ಅಲ್ವಾ, ಒಂದು ಕ್ಯೂರಿಯಾಸಿಟಿ ಅಲ್ವಾ. ಕ್ಯೂರಿಯಾಸಿಟಿ ಇಲ್ಲಿ ನಮ್ಮಲ್ಲಿ ಕೊಡ್ತೀರಾ ನೀವು, ಅಲ್ಲೇ ಕೊಡಲ್ಲ. ಅದೊಂದು ಕೇಳಬೇಕು ಅಂತಿತ್ತು, ಅವ್ರು ಸಿಗಲಿಲ್ಲ. ತೊಂದರೆ ಇಲ್ಲ, ನಾಳೆ ಏನಾದ್ರು ಸಿಕ್ಕಿದ್ರೆ